ಚುನಾವಣೆ ಬಂದ್ರೂ ಕೂಡ ಪಕ್ಷಗಳಲ್ಲಿ ಸಮುದಾಯದ ಓಲೈಕೆ ಆಗುತ್ತೆ, ಮತಗಳ ಕ್ರೋಢೀಕರಣ ಆಗಬೇಕು, ಸಮುದಾಯದವರ ವಿಶ್ವಾಸವನ್ನ ಪಡೆದುಕೊಳ್ಳಬೇಕು ಅಂತ ಬೃಹತ್ ಸಮಾವೇಶಗಳಾಗುತ್ತೆ, ಶಕ್ತಿ ಪ್ರದರ್ಶನ ಆಗುತ್ತೆ, ಒಗ್ಗಟ್ಟು ಪ್ರದರ್ಶನ ಆಗುತ್ತೆ. ಇದೆಲ್ಲವನ್ನ ಕೂಡ ನಾವು ಗಮನಿಸ್ತೀವಿ. ಈಗ ಅದೇ ರೀತಿ ಕಾಂಗ್ರೆಸ್ ದಲಿತಾಸ್ತ್ರಕ್ಕೆ ಬಿಜೆಪಿಯಿಂದಲೂ ಕೂಡ ಕೌಂಟರ್ ಸಮಾವೇಶ. ಭೀಮಾ ಸಮಾವೇಶದ ಮೂಲಕ ದಲಿತ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫೆಬ್ರವರಿಯಲ್ಲಿ ರಾಜ್ಯ ಮಟ್ಟದ ಭೀಮಾ ಸಮಾವೇಶ ಆಯೋಜನೆಗೆ ಪ್ಲಾನ್ ರೂಪಿಸಲಾಗಿದೆ. ಲೋಕಸಭಾ ಚುನಾವಣೆಗೆ ದಲಿತ ಮತಗಳ ಕ್ರೋಢೀಕರಣಕ್ಕೆ ಬಿಗ್ ಪ್ಲಾನ್ ರೂಪಿಸಲಾಗಿದೆ. ತಿಂಗಳಲ್ಲಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಭೀಮಾ ಸಮಾವೇಶ ಆಯೋಜನೆಗೆ ನಿರ್ಧಾರ ಮಾಡಿದೆಯಂತೆ ಬಿಜೆಪಿ. ಸಮಾವೇಶಕ್ಕೆ ರಾಷ್ಟ್ರೀಯ ನಾಯಕರನ್ನ ಕರೆತರೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಪ್ಲಾನ್ ರೂಪಿಸಿದ್ದಾರಂತೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿಮೆಂಟ್ ಮಂಜುನಾಥ್ ನೇತೃತ್ವದಲ್ಲಿ ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ರೂಪಿಸಿದೆ. ವಿಧಾನಸಭೆ ಚುನಾವಣೆಯ ವೇಳೆ ದಲಿತ ಸಮಾವೇಶವನ್ನ ಕಾಂಗ್ರೆಸ್ ಮಾಡಿತ್ತು. ಕಾಂಗ್ರೆಸ್ ದಲಿತ ಅಸ್ತ್ರಕ್ಕೆ ಈಗ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಸಮಾವೇಶ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚುನಾವಣೆಯಲ್ಲಿ ಸಮುದಾಯವಾರು ಓಲೈಕೆಗಳು ಸಹಜವಾಗಿ ಎಲ್ಲಾ ಪಕ್ಷಗಳಲ್ಲಿ ಆಗುತ್ತೆ. ಹಾಗಾಗಿ ಆ ಸಮುದಾಯದ ಲೀಡರ್ಗಳನ್ನ ತಂದು ಬೃಹತ್ ಸಮಾವೇಶ ಮಾಡೋದು, ಶಕ್ತಿ ಪ್ರದರ್ಶನ ಮಾಡೋದು, ಆ ಮೂಲಕ ಆ ಸಮುದಾಯಗಳ ಮತ ಕ್ರೋಢೀಕರಣ ಮಾಡುವಂತ ಪ್ಲಾನ್ ಇದು. ವಿಧಾನಸಭೆ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ದಲಿತ ಸಮಾವೇಶವನ್ನ ಮಾಡಿತ್ತು. ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಕೂಡ ಅಂಥದ್ದೇ ಒಂದು ಸಮಾವೇಶ ಮಾಡೋದಕ್ಕೆ ಬೃಹತ್ ಪ್ಲಾನ್ ಸಿದ್ಧಪಡಿಸಿಕೊಂಡಿದೆ ಅನ್ನೋದರ ಡೀಟೇಲ್ಸ್ ಇದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಿನ್ನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸಿದ್ರು ಅನ್ನೋದನ್ನ ಗಮನಿಸಿದ್ವಿ. ಇದರ ಬೆನ್ನಿಗೆ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿಯವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಗುಟುರು ಹಾಕಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ದಳಪತಿಗಳು ಮಾತಿನ ಕತ್ತಿ ಜಳಪಿಸಿದ್ರು. ದೇವೇಗೌಡರು ಡಿಕೆಶಿ ವಿರುದ್ಧ ತೆಲಂಗಾಣ ಎಲೆಕ್ಷನ್ ಬಾಂಬ್ ಎಸೆದಿದ್ದಾರೆ. ದೊಡ್ಡಗೌಡರ ಬಳಿಕ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ಪ್ರಹಾರ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣ ಪ್ರಸ್ತಾಪಿಸಿ ರಾಜ್ಯದಲ್ಲಿ ಸರ್ಕಾರದ ಅಧಿಕಾರ ದುರ್ಬಳಕೆ ನಡೆಯುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಯಾವ ರೀತಿ ಇವರ ವಿರೋಧಿಗಳನ್ನ, ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದೇವೆ ಅವರ ವಿರುದ್ಧ ಧ್ವನಿ ಎತ್ತಕ್ಕಂಥವ್ರನ್ನ, ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕರಸೇವಕರದ್ದು ಒಂದು ಭಾಗ 2-3 ದಿವಸದಿಂದ ಯಾವ ರೀತಿ ದೌರ್ಜನ್ಯ ನಡೆಸ್ಕೊಂಡ್ಬಂದರು ಕಾಂಗ್ರೆಸ್ಸು, ಅದರಿಂದ ಮುಖಭಂಗ ಯಾವ ರೀತಿ ಎದುರಿಸ್ತಾ ಇದ್ದಾರೆ.